33% ಗೆ ಹೋಗಿರ್ತೀರಿ. ನೆಕ್ಸ್ಟ್, ಸೊ ಸ್ಟಾರ್ ಗ್ರೂಪ್ ಬೋನಸ್ 25% to 37%. ಸೊ ಇದರಲ್ಲಿ ಯಾವ ರೀತಿ ಅಂತಂದ್ರೆ, ನೀವೀಗ ನೋಡಿದ್ರಿ ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಆಗಿ ನಿಮ್ಮ ಅಂಡರ್ 3 ಮೆಂಬರ್ಸ್ ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಬಂದ್ರೆ ಸೊ ನೀವು ಸ್ಟಾರ್ ರೂಬಿ ಅಂತ ಆಗಿರ್ತೀರಾ. ಅದರ ಜೊತೆಗೆ ಸೊ ನೀವು ನೆಕ್ಸ್ಟ್ 35% ಹೋಗ್ಬೇಕಂತಂದ್ರೆ ನಿಮ್ಮ ಅಂಡರ್ 4 ಮೆಂಬರ್ಸ್ ಮಿನಿಮಮ್ ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಇರಬೇಕು, ಮತ್ತೆ ಒಬ್ರು ಸ್ಟಾರ್ ಏಜೆಂಟ್. ಅಥವಾ 35% ಗೆ ಇನ್ನೊಂದು ಕ್ರೈಟೇರಿಯಾ ಇದೆ, ಅದೇನಂತಂದ್ರೆ ನೀವು ನಿಮ್ಮ ಅಂಡರ್ 2 ಮೆಂಬರ್ಸ್ ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಇದ್ದು 3 ಮಂದಿ ಸ್ಟಾರ್ ಏಜೆಂಟ್ ಇದ್ರು ಪರವಾಗಿಲ್ಲ. ಸೊ ಮತ್ತೆ ಮೇನ್ ಥಿಂಗ್ ಅಂತಂದ್ರೆ ನೀವು ಏನ್ ಮಾಡ್ಬೇಕು, 3000 PV ಏನಿದೆ ಅದನ್ನ ಯಾವಾಗ್ಲೂ ಫಸ್ಟ್ ಡೇ ಅದನ್ನ ಮೇಂಟೈನ್ ಮಾಡ್ಬೇಕು. ಅದಕ್ಕಿಂತ ಇನ್ನೂ ಹೆಚ್ಚಿಗೆ ನೀವ್ ಏನ್ ಮಾಡ್ಬೇಕು, ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 37%. ಸೊ ಅದಂತಂದ್ರೆ ನೀವು ನಿಮ್ ಅಂಡರ್ ಎಷ್ಟ್ ಜನ ಬರ್ಬೇಕು, 6 ಜನ ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಆಗ್ಬೇಕು. ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಆದಾಗ ನಿಮ್ದು ಏನಾಗುತ್ತೆ, ನೀವು ಡೈಮಂಡ್ ಆಗ್ತೀರಾ. ಅವಾಗ ಸ್ಟಾರ್ ರೂಬಿ ಹೋಗಿ ನೆಕ್ಸ್ಟ್ ಡೈಮಂಡ್ ಸ್ಟೇಟ್ ಲೆವೆಲ್ಗೆ ಬರ್ತೀರಾ. ಸೊ 37% ನಲ್ಲಿ ಇರ್ತೀರಿ. ಓಕೆ, ಸೊ ನೆಕ್ಸ್ಟ್ ಓಕೆ, ಸೊ ಡೆವಲಪ್ಮೆಂಟ್ ಬೋನಸ್ ಬಂದ್ಬಿಟ್ಟು 15%. ಎಲಿಜಿಬಿಲಿಟಿ ಮೆಂಬರ್ ಶುಡ್ ಮೇಂಟೈನ್ 3000 PGV. ಇದಂತೂ ನಿಮಗೆ ಗೊತ್ತಿದೆ. ಅದರ ಜೊತೆಗೆ ಏನೇನಂತಂದ್ರೆ ನೋಡಿ, ನಿಮ್ ವಿಡ್ತ್ ಅಲ್ಲಿ ನೀವ್ ಎಷ್ಟ್ ಬೇಕಾದಷ್ಟಾದ್ರೂ ಹಾಕೋಬಹುದು. ಸೊ ಡೆಪ್ತ್ ಅಲ್ಲಿ ಸೊ 5th ಜನರೇಷನ್ ಅದು ಒಂದು ಲಿಮಿಟ್ ಇದೆ, ಬಟ್ ವಿಡ್ತ್ ಅಲ್ಲಿ ನೀವ್ ಎಷ್ಟ್ ಬೇಕಾದಷ್ಟು ಹಾಕೋಬಹುದು. ನಿಮ್ ವಿಡ್ತ್ ಅಲ್ಲಿ ಇದು ಫಸ್ಟ್ ಜನರೇಷನ್ ಅಲ್ಲಿ ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಇದ್ದು ನಿಮ್ಗೆ ಅವರಿಂದ 5% ಬೋನಸ್ ಬರುತ್ತೆ, ಡೆವಲಪ್ಮೆಂಟ್ ಬೋನಸ್ ಬರುತ್ತೆ. 2 ಮಂದಿ ಇದ್ರೆ ನೀವು ಎಷ್ಟು ಮಂದಿ ಬೇಕಾದ್ರೂ ಹಾಕೋಬಹುದು, ನೋ ಪ್ರಾಬ್ಲಮ್. ಸೊ ಅದೇ ರೀತಿ ಸೆಕೆಂಡ್ ಜನರೇಷನ್ ನಲ್ಲಿ ಅಲ್ಲಿಂದ ನಿಮ್ಗೆ 4% ಬೋನಸ್ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಥರ್ಡ್ ಜನರೇಷನ್ 3%, ನೆಕ್ಸ್ಟ್ 2%, ಅದ್ರ ನೆಕ್ಸ್ಟ್ ಸೊ 5th ಜನರೇಷನ್ ಗೆ 1% ಬೋನಸ್ ನೀವು ತಗೋತೀರಿ. ಸೊ ಇಲ್ಲಿ ಎಕ್ಸಾಂಪಲ್ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ರಿ. ಯಾರೋ ನೀವು ಎಲ್ಲ ಜಾಯಿನ್ ಮಾಡ್ಸಿರ್ತೀರಿ, ಸೊ ಯಾವ್ದೋ ಕಾರಣಕ್ಕೆ ಅವರು ನಡಕ್ ಬಿಟ್ರಪ್ಪ, ಅವ್ರು ಮಾಡ್ಲಿಲ್ಲ ಪಾಯಿಂಟ್ಸ್ ಎಲ್ಲ. ಸೊ ಥರ್ಡ್ ಜನರೇಷನ್ ಅಂತ ಕೊಟ್ಟಿದ್ದಾರೆ, ಸೊ ಇನ್ಆಕ್ಟಿವ್ ಇದಾರೆ, ಆಕ್ಟಿವ್ ಇಲ್ಲ ಅವರು. ಸೊ ಅವಾಗ ನೀವೇನ್ ಇವು ಏನಾಗುತ್ತೆ ಅಂದ್ರೆ ಆಟೋಮೆಟಿಕಲಿ ನಾ ಆಗ್ಲೇ ನಿಮ್ ಜೊತೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ಏನಂದ್ರೆ 4th ಜನರೇಷನ್ ನಲ್ಲಿರೋರು ಅವ್ರು ವರ್ಕ್ ಮಾಡ್ತಾ ಇದ್ರೆ ಸೊ ಡೈನಮಿಕ್ ಕಂಪ್ರೆಷನ್, ಸೊ ಏನಾಗುತ್ತೆ ಅಂದ್ರೆ 2% ಇದ್ಬಿಟ್ಟು ಅವರು ಥರ್ಡ್ ಜನರೇಷನ್ ಬಂದು ಸೊ ಅವರು 3% ಆಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮ್ ಬರೋ ಬೋನಸ್ ಏನಿರುತ್ತೆ ಅದು ಹಾಗೆ ಕಂಟಿನ್ಯೂ ಇರುತ್ತೆ. ಸೊ ನೋ ನೀಡ್ ಟು ವರಿ. ಓಕೆ, ಸೊ ನೆಕ್ಸ್ಟ್ ಲೀಡರ್ಶಿಪ್ ಬೋನಸ್. ಸೊ ದಟ್ ಇಸ್ 15%. 15% ಇದೆ ಲೀಡರ್ಶಿಪ್ ಬೋನಸ್. ಸೊ ಲೀಡರ್ಶಿಪ್ ಬೋನಸ್ ಅಂತಂದ್ರೆ ಫಸ್ಟ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಲೀಡರ್ಶಿಪ್ ಬೋನಸ್ ಅಂತಂದ್ರೆ ಕ್ವಾಲಿಫೈಡ್ ಸ್ಟಾರ್ ಡೈಮಂಡ್ ಆಗಿರ್ಬೇಕು ನೀವು. ಸೊ ಆಗಿ ಫಸ್ಟ್ ಜನರೇಷನ್ ನಲ್ಲಿ ನಿಮ್ ಅಂಡರ್ ಡೈಮಂಡ್ಸ್ ಅವರು ಡೈಮಂಡ್ಸ್ ಆಗಿರ್ಬೇಕು. ಅದು ಅವರಿಂದ ಎಷ್ಟು ಬರುತ್ತೆ ಅಂತಂದ್ರೆ 5% ಬೋನಸ್ ಬರುತ್ತೆ. ಅದೇ ರೀತಿ ಸೆಕೆಂಡ್ ಜನರೇಷನ್ 3 to 10. ಸೊ ಸಿಮಿಲರ್ಲಿ ನೆಕ್ಸ್ಟ್ 3 to 10%. ಬಟ್ ನಾನು ಈಗಾಗ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ದಾಗೆ ಯಾರಾದ್ರೂ ಮಿಡಲ್ ಇನ್ಆಕ್ಟಿವ್ ಆದ್ರೆ ಸೊ ಅದು ಏನಾಗುತ್ತೆ, ಆಟೋಮೆಟಿಕಲಿ ನೆಕ್ಸ್ಟ್ ಜನರೇಷನ್ ಇದ್ದವರು ಆ ಪರ್ಸೆಂಟೇಜ್ ಬಿಫೋರ್ ಇದ್ದವ್ರದ್ದು ಜನರೇಷನ್ ಬಂದು ಆ ಪರ್ಸೆಂಟೇಜ್ ನಿಮ್ಗೆ ಕಂಟಿನ್ಯೂ ಆಗೋದ್ರಿಂದ ಯಾವುದೇ ರೀತಿ ಲಾಸ್ ಇರುವುದಿಲ್ಲ. ಸೇಮ್ ಬೋನಸ್ ನಿಮ್ಗೆ ಕಂಟಿನ್ಯೂ ಆಗುತ್ತೆ. ಓಕೆ, ನೆಕ್ಸ್ಟ್ ಗ್ರೂಪ್ ಇನ್ಸೆಂಟಿವ್. ಗ್ರೂಪ್ ಇನ್ಸೆಂಟಿವ್ ಅಂತ ಅದು 2% ಇರುತ್ತೆ. ಸೊ ಲೀಡರ್ಶಿಪ್ ಡೆವಲಪ್ಮೆಂಟ್ ಬೋನಸ್ ನೋಡಿದ್ರಿ, ಲೀಡರ್ಶಿಪ್ ಬೋನಸ್ ನೋಡಿದ್ರಿ. ಸೊ ಅದ್ರ ಜೊತೆಗೆ ಇನ್ನೊಂದು ಕಂಪ್ನಿ ನಿಮ್ಗೆ ಗ್ರೂಪ್ ಇನ್ಸೆಂಟಿವ್ ಅಂತ ಕೊಡುತ್ತೆ. ಸೊ ಇಲ್ಲಿ 2% ಇರುತ್ತೆ. ಹೇಗೆ ನಿಮ್ದು ಗ್ರೂಪ್ ಬೆಳೀತಾ ಹೋಗುತ್ತೆ, ಅಕ್ಯುಮುಲೇಟೆಡ್ PV ಹೆಚ್ಚಾಗುತ್ತಾ ಹೋಗುತ್ತೆ. ಸೊ ನಿಮ್ದು ಗ್ರೂಪ್ ಇನ್ಸೆಂಟಿವ್ ಏನಾಗುತ್ತೆ, 2% ಆಡ್ ಆಗುತ್ತೆ. ಓಕೆ, ಬಟ್ ಇದ್ರದ್ದು ಕ್ರೈಟೇರಿಯಾ ಅಂತಂದ್ರೆ ನಿಮ್ದು ಎಲಿಜಿಬಿಲಿಟಿ ಏನಿರ್ಬೇಕು, ಕ್ವಾಲಿಫೈಡ್ ಸ್ಟಾರ್ ಡೈಮಂಡ್ ಇರ್ಬೇಕು. ಓಕೆ, ಸೊ ನೆಕ್ಸ್ಟ್ ಇದು ಅದೇ ಎಕ್ಸಾಂಪಲ್ ನಾ ಈಗ ಹೇಳಿದೆ, ಎಕ್ಸ್ಪ್ಲೇನ್ ಮಾಡಿದೆ.
ಸೊ ನೆಕ್ಸ್ಟ್ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಅದು ಎಷ್ಟಿರುತ್ತೆ 2% ಇರುತ್ತೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳ್ದ ಹಾಗೆ ಎರಡು ತರದಂತಹ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ ನ್ಯಾಷನಲ್ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್, ಅದು ಬಿಲೋ ಸ್ಟಾರ್ ಡೈಮಂಡ್ ಇದ್ದವರಿಗೆ, ಓಕೆನಾ. ಸೊ ಎರಡನೇದು ಇಂಟರ್ನ್ಯಾಷನಲ್ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್, ಅದು ಅಬೋವ್ ಸ್ಟಾರ್ ಡೈಮಂಡ್ಸ್ ಇದ್ದವರಿಗೆ, ಓಕೆ. ಸೊ ಅದು ಎಷ್ಟಿರುತ್ತೆ 2% ಬರುತ್ತೆ. ಮತ್ತೆ ಇಲ್ಲಿ ಕ್ವಾಲಿಫೈಡ್ ಆದವ್ರಿಗೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಇರುತ್ತೆ. ಸೊ ವಿ ಹ್ಯಾವ್ ಸೋ ಮೆನಿ ಡೈಮಂಡ್ಸ್ ಹಿಯರ್, ರೈಟ್. ಎಸ್.ಎನ್. ಶೆಟ್ಟಿ ಸರ್ ಇರ್ಬೋದು, ರಾಜೇಂದ್ರ ಶೆಟ್ಟಿ ಸರ್ ಇರ್ಬೋದು. ಸೊ ಇನ್ನೂ ಬಹಳ ಜನ ಇದ್ದಾರೆ. ಸೊ ನನ್ನ ಹೆಸರು ಗೊತ್ತಿಲ್ಲ. ಓಕೆ, ಎಸ್.ಎನ್. ಶೆಟ್ಟಿ ಸರ್ ದ ಬೆಸ್ಟ್ ಎಕ್ಸಾಂಪಲ್. ಓಕೆ, ಅವರು ಇದನ್ನ ಪಡಿತಾ ಇದ್ದಾರೆ ಈಗ. ನೆಕ್ಸ್ಟ್ ಅದೇ ಎಕ್ಸಾಂಪಲ್. ಓಕೆ, ಸೊ ಓಕೆ, ನೆಕ್ಸ್ಟ್ ಸೆಲ್ ಫೋನ್ ಇನ್ಸೆಂಟಿವ್. ಸೊ ಸೆಲ್ ಫೋನ್ ಇನ್ಸೆಂಟಿವ್ ಇದರಲ್ಲಿ ನಾವ್ ಎಷ್ಟಂದ್ರೆ ₹12,500 ತಗೋಬಹುದು. ಯಾವಾಗ ಅಂತಂತಂದ್ರೆ ನಿಮ್ ಅಂಡರ್ 3 ಜನ ಸ್ಟಾರ್ ಏಜೆಂಟ್ಸ್ ಇರಬೇಕು, ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್. 60,000, ದಟ್ ಇಸ್ ವೆರಿ ಇಂಪಾರ್ಟೆಂಟ್. 60,000 ಅವ್ರ ಅಕ್ಯುಮುಲೇಟೆಡ್ ಗ್ರೂಪ್ PV ಆಗಿರ್ಬೇಕು ಅವ್ರ 3 ಜನದ್ದು. ಅವಾಗ ನಿಮ್ಗೆ ಏನಾಗುತ್ತೆ, ಸೆಲ್ ಫೋನ್ ಇನ್ಸೆಂಟಿವ್ ಅಂತ ಕಂಪ್ನಿ ಕೊಡುತ್ತೆ. ಸೊ ನನ್ನ ಅಪ್ಲೈನ್ ಆಗಿರ್ತಕ್ಕಂತ ವರ್ಷಾ ಮ್ಯಾಮ್ ಇದನ್ನಾಗ್ಲೇ ಈಗ ಪಡೆದಿದ್ದಾರೆ, ಅದನ್ನ ಹೇಳಲಿಕ್ಕೆ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓವರ್ಸೀಸ್ ಇನ್ಸೆಂಟಿವ್. ಸೊ ಇದರಲ್ಲಿ ನೀವು 1 ಲಕ್ಷ ಪಡಿಬಹುದು. ನೀವು ಹೇಗೆ ಈಗ ಸೆಲ್ ಫೋನ್ ಇನ್ಸೆಂಟಿವ್ ಪಡೆದ್ರಿ, ಅದೇ ರೀತಿ ನಿಮ್ ಅಂಡರ್ 5 ಜನನಾದ್ರೂ ನೀವು ಆ ರೀತಿ ಸೆಲ್ ಫೋನ್ ಇನ್ಸೆಂಟಿವ್ ತಗೊಂಡಿದ್ದೆ ಆದ್ರೆ ನಿಮ್ಗೆ ಕಂಪ್ನಿ 1 lakh ಓವರ್ಸೀಸ್ ಇನ್ಸೆಂಟಿವ್ ಕೊಡುತ್ತೆ, ಓಕೆನಾ. ನೆಕ್ಸ್ಟ್, ಸೊ ದಿಸ್ ಇಸ್ ವಾಟ್ ದ ಚಾರ್ಟ್ ಸಮರಿ ಆಫ್ DXN ಮಾರ್ಕೆಟಿಂಗ್ ಪ್ಲಾನ್. ಇಷ್ಟೊತ್ತನ ನಾ ಏನ್ ಹೇಳಿದೆ, ಸೊ ಅದ್ರದ್ದೆಲ್ಲ ಇಲ್ಲಿ ಚೆನ್ನಾಗಿ ಸಮರಿ ಮಾಡಿ ಕೊಟ್ಟಿದ್ದಾರೆ. ಸೊ ಮೆಂಬರ್ ಸ್ಟಾರ್ ಏಜೆಂಟ್ ಆದವ್ರಿಗೆ ರಿಟೇಲ್ ಪ್ರಾಫಿಟ್ ಸಿಗುತ್ತೆ, ಗ್ರೂಪ್ ಬೋನಸ್ ಸಿಗುತ್ತೆ, ಉಳ್ಕಿದ ಏನು ಸಿಗುದಿಲ್ಲ. ಸೊ ಸ್ಟಾರ್ ರೂಬಿ ಅವ್ರು ಮೇಂಟೈನ್ ಎಷ್ಟ್ ಮಾಡ್ಬೇಕು, 3,000 PGPV ಮಾಡ್ಬೇಕು. ರಿಟೇಲ್ ಪ್ರಾಫಿಟ್ ಅವ್ರಿಗಿರುತ್ತೆ, ಸ್ಟಾರ್ ಗ್ರೂಪ್ ಬೋನಸ್ ಇರುತ್ತೆ, ಡೆವಲಪ್ಮೆಂಟ್ ಬೋನಸ್ ಇರುತ್ತೆ, ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಇರುತ್ತೆ. ಸೊ ಕ್ಲಿಯರ್ ಕಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಈ ಚಾರ್ಟ್. ನೆಕ್ಸ್ಟ್, ಕ್ವಾಲಿಫೈಡ್ ಸ್ಟಾರ್ ಡೈಮಂಡ್ ಇಟ್ ಮೇಂಟೈನ್ಸ್ 37% ಸ್ಟೇಟಸ್ ಕ್ವಾಲಿಫಿಕೇಶನ್. ಸೊ ನಿಮ್ಗೆ ರಿಟೇಲ್ ಪ್ರಾಫಿಟ್ ಸಿಗುತ್ತೆ, ಇಲ್ಲಿ ಸ್ಟಾರ್ ಗ್ರೂಪ್ ಬೋನಸ್ ತಗೋತೀರಿ, ಡೆವಲಪ್ಮೆಂಟ್ ಬೋನಸ್ ತಗೋತೀರಿ, ನೆಕ್ಸ್ಟ್ ಗ್ರೂಪ್ ಇನ್ಸೆಂಟಿವ್ ಸಿಗುತ್ತೆ, ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಸಿಗುತ್ತೆ. ಸೊ ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಅಂಡ್ ಓವರ್ಸೀಸ್ ಇನ್ಸೆಂಟಿವ್, ಸೊ ಇವೆಲ್ಲ ಇದ್ದೇ ಇರುತ್ತೆ. ಸೊ ಅಟ್ ಲಾಸ್ಟ್ ದಿಸ್ ಇಸ್ ಕ್ರೌನ್ ಅಂಬಾಸಿಡರ್ ಲೆವೆಲ್. ಸೊ ಇಲ್ಲಿ ನಿಮ್ಗೆ ರಿಟೇಲ್ ಪ್ರಾಫಿಟ್, ಸ್ಟಾರ್ ಗ್ರೂಪ್ ಬೋನಸ್, ಡೆವಲಪ್ಮೆಂಟ್ ಬೋನಸ್, ಲೀಡರ್ಶಿಪ್ ಬೋನಸ್, ಗ್ರೂಪ್ ಇನ್ಸೆಂಟಿವ್, ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್, ಸೊ ಇವೆಲ್ಲ ನೀವಿಲ್ಲಿ ಪಡ್ಕೊಳ್ಬಹುದು. ಓಕೆ, ಸೊ ದ ನೆಕ್ಸ್ಟ್, motivating factors to join DXN. So what are the motivating factors to join DXN? So first one, better quality of life. That is 101% true. ಯಾರು DXN ಇಲ್ಲಿ ಜಾಯಿನ್ ಆಗಿದ್ದೀರಿ, ನಿಜವಾಗ್ಲೂ ಅವ್ರಿಗೆ ಹೆಲ್ತ್ ಅಂತೂ ಇದ್ದೇ ಇರುತ್ತೆ 101%. ಓಕೆ, ಸೆಕೆಂಡ್ ಒನ್, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್. ದಿಸ್ ಇಸ್ ಆಲ್ಸೋ 101%. ಸೊ ನೀವು ಹಣಕಾಸಿನ ವಿಷಯವಾಗಿ ಸ್ವತಂತ್ರರಾಗಬಹುದು. ನೆಕ್ಸ್ಟ್, ನೀವು ಕ್ವಾಲಿಟಿ ಟೈಮ್ ಇಲ್ಲಿ ಲೀಡ್ ಮಾಡಬಹುದು. ಓಕೆ, ಸೊ ದೆನ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ನೀವು ಲೀಡರ್ಶಿಪ್ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಸ್ಕೊತೀರಾ DXN ಅಲ್ಲಿ. ಜೊತೆಗೆ ಮಾತುಗಾರಿಕೆ ಇತ್ತಂದ್ರೆ ನೀವು ಸೆಮಿನಾರ್ಸ್ ಎಲ್ಲ ಚೆನ್ನಾಗಿ ಇಂಟರ್ನ್ಯಾಷನಲ್ ಲೆವೆಲ್ ವರ್ಗೂ ಕೊಟ್ಟು ನಿಮ್ ಪರ್ಸನಾಲಿಟಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಸೊ ಲೀವಲ್ ಲೆಜಸಿ. ಸೊ ನೀವು ಅಲ್ಲಿ ಹೀರೋ ಆಗ್ಬೋದು, ನೀವೇ ಒಬ್ರು. ಈಗ ನಮ್ ಎಸ್.ಎನ್. ಶೆಟ್ಟಿ ಸರ್, ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಇದು ಕ್ರೈಟೀರಿಯಾ, ಯಾಕಂದ್ರೆ ಅವ್ರದ್ದು ನಾವು ಎಷ್ಟು ಇನ್ಸ್ಪಿರೇಷನ್ ಅಂತಂದ್ರೆ ಅವರು ಎಲ್ಲರಿಗೂ ಇನ್ಸ್ಪಿರೇಷನ್. ಹಿ ಇಸ್ ಲೈಕ್ ಅ ಹೀರೋ ಆಫ್ DXN. ಸೊ ರೋಲ್ ಮಾಡೆಲ್ ಇದ್ದಾರೆ ಅವರು. ಇದು ಲೀವಲ್ ಲೆಜಸಿ. ಸೊ ಒಂದ್ ಎಕ್ಸಾಂಪಲ್ ಅಷ್ಟೇ, ಹೀಗೆ ನೀವು ಆಗ್ಬಹುದು. ಸೊ ದಿಸ್ ಇಸ್ ಅ ಮೋಟಿವೇಟಿಂಗ್ ಫ್ಯಾಕ್ಟರ್. ನೆಕ್ಸ್ಟ್, ಹೆಲ್ದಿ ವ್ಯಾಲ್ಯೂ ಬೇಸ್ಡ್ ರಿಲೇಷನ್ಸ್. ಇಲ್ಲೆಲ್ಲಾರು ಆರೋಗ್ಯಕರವಾದ ನಮ್ ಸಂಬಂಧಗಳಿವೆ. ಯಾರಿಗೂ ಯಾರು ನೋಡಿದ್ರು ಈರ್ಷೆ ಇಲ್ಲ, ಯಾರಿಗೂ ಯಾರು ನೋಡಿದ್ರು ಕೆಳಮಟ್ಟವಾದ ಭಾವನೆ ಇಲ್ಲ. ಎಲ್ಲರಿಗೂ ಖುಷ್ ಮಾಡ್ತಿರ್ತೀವಿ. ಹೋಗಿ ನೀವು ಕ್ರೌನ್ ಡೈಮಂಡ್ ಆಗಿ, ಕ್ರೌನ್ ಅಂಬಾಸಿಡರ್ ಆಗಿ, ಹೀಗೆ ಹೆಲ್ದಿ ನಮ್ದು ಆರೋಗ್ಯಕರವಾದ ನಮ್ ಸಂಬಂಧಗಳಿವೆ. ಇದೊಂಥರ ನಮ್ದು DXN ಫ್ಯಾಮಿಲಿ ಇದ್ದಾಗಿದೆ. ಸೊ ರಿಯಲಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್. ಸೊ ನೆಕ್ಸ್ಟ್, ಸಿಸ್ಟಮ್ ಡ್ರೈವನ್ ಸಕ್ಸಸ್ ಥ್ರೂ ಟೀಮ್ ವರ್ಕ್,
caring, sharing, excitement and motivation. So definitely system ನಾವು ಸಿಸ್ಟಮ್ ಅಲ್ಲಿ ನಾವು ಸಕ್ಸಸ್ ಆಗ್ಬೇಕಂತಂದ್ರೆ ಟೀಮ್ ವರ್ಕ್ ಮಾಡ್ಲೇಬೇಕು. ಕೇರಿಂಗ್, ಶೇರಿಂಗ್ ಇವೆಲ್ಲ ಇರುದೆ. ಸೊ ಇನ್ಸ್ಪಿರೇಷನ್. ಸೊ ಡೆಫಿನೆಟ್ಲಿ ನಮ್ಮ ಎಸ್.ಎನ್. ಶೆಟ್ಟಿ ಸರ್ ಅಂತ ಮಹಾಗುರುಗಳು ನಮ್ಮ ಜೊತೆಗೆ ಇರಬೇಕಾದ್ರೆ ಇಲ್ಲಿ ಕೇಳುವಂತ ಪ್ರತಿಯೊಬ್ರು ಕ್ರೌನ್ ಅಂಬಾಸಿಡರ್ ಆಗೋದ್ರಲ್ಲಿ ಯಾವ ಸಂಶಯವೇ ಇಲ್ಲ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ದ ನೆಕ್ಸ್ಟ್ ಒನ್, the last one, not the least one. So if you follow the marketing plan, it's like a roadmap or a blueprint. So ಇದನ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ನಿಮ್ಮನ್ನ ನಾನು ಟಾಪ್ ಲೆವೆಲ್ ಅಲ್ಲಿ ನಾವು ಕಂಡ್ಕೋಬಹುದು. ಓಕೆ, ಸೊ ದೇರ್ ಇಸ್ ನೋ ಲಿಮಿಟ್, ಸ್ಕೈ ಇಸ್ ಅ ಲಿಮಿಟ್ ಅಂತ ಹೇಳ್ತಿರ್ತಾರೆ. ಸೊ ರಿಯಲಿ ಅ ವಂಡರ್ಫುಲ್ ಅಮೇಸಿಂಗ್ ಮಾರ್ಕೆಟಿಂಗ್ ಪ್ಲಾನ್ ಗಿವನ್ ಬೈ ಲಿಮ್ಸೋಜಿನ್, ಡಾಕ್ಟರ್ ಲಿಮ್ಸೋಜಿನ್ ಸರ್. ಸೊ ರಿಯಲಿ ಹ್ಯಾಟ್ಸ್ ಆಫ್ ಸರ್. Thank you so much. Okay. Okay, madam. Thank you very much. So ನೀವೀಗ ಮಾತಾಡಿದ ನೋಡಿದ್ರೆ ಈಗ ಎಷ್ಟೋ ಜನ ಇಲ್ಲಿ ಡೈಮಂಡ್ಸ್ ಇದ್ದಾರೆ, ಅವ್ರ ಹತ್ರ ಅದು ಕೇಳಿದ್ರೆ ಅವರಿಗೆ ಅದು ಕರೆಕ್ಟ್ ಮಾರ್ಕೆಟಿಂಗ್ ಪ್ಲಾನ್ ಗೊತ್ತಿಲ್ಲ. ಬಟ್ ನೀವು ಈಗ ಸ್ಟಾರ್ ಲೆವೆಲ್ ಅಲ್ಲಿ ಇದನ್ನ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿದಿರಿ ಅಂತ ನನಗೆ ಅನ್ಸ್ತದೆ. ನಿಮ್ಮ ಏನು ಹೇಳುವ ದಾಟಿ, ಆ ಡೆಪ್ತ್, ಕಂಪ್ರೆಷನ್, ಲೀಡರ್ಶಿಪ್ ಪೋಸ್ಟ್ನಸ್, ಆಮೇಲೆ ಪ್ರಾಫಿಟ್ ಶೇರಿಂಗ್, ಪ್ರತಿ ಒಂದನ್ನು ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಿ. ನೀವು ಪಕ್ಕಾ ಬಿಸ್ನೆಸ್ ಮ್ಯಾನ್ ಅಂತ ಹೇಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಸೊ ಹಾಗಾಗಿ ತುಂಬಾ ಒಳ್ಳೆಯಾಗಿ ಬಂದಿದೆ ಪ್ರೆಸೆಂಟೇಶನ್, ವೆರಿ ಗುಡ್. ಅಂಡ್ ನಾನು ಈ ಧಾರವಾಡ ವಾರಿಯರ್ಸ್ ಏನೋ ಒಂದು ಮಿರಾಕಲ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ನನಗೆ ಗ್ಯಾರಂಟಿ ಆಗಿದೆ. ಯಾಕಂದ್ರೆ ಶೈಲಾ ಶೆಟ್ಟಿ ಅವರು ಒಂದು ಸ್ಪೀಕರ್ ಆಗ್ಬಿಟ್ಟಿದ್ದಾರೆ. ಎರಡನೇದವ್ರು ವರ್ಷ ಅಂತೂ 100% ಅವರು ಈಗ ನ್ಯಾಷನಲ್ ಸ್ಪೀಕರ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಮೊನ್ನೆ ನಮ್ಮ ಸೋಮರೆಡ್ಡಿ ಅವರು ಎಕ್ಸಲೆಂಟ್ ಸ್ಪೀಚ್ ಮಾಡಿದ್ದಾರೆ. ಈಗ ನಾಲ್ಕನೆಯವರಾಗಿ ನಮ್ಮ ಪ್ಯಾನಲ್ ಅಲ್ಲಿ ಮಾಲತಿ ಬಿ ಕಿತ್ತೂರ್ ಅವರಿಗೆ ಜೋರಾಗಿ ಒಂದು ಕ್ಲಾಪ್ಸ್ ಕೊಡ್ಬೇಕು ನಿಮ್ಗೆ. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್ ಮಾಡಿದ್ದಾರೆ, ಗ್ರೇಟ್ ಪ್ರೆಸೆಂಟೇಶನ್. ಸೊ ಅವರಿಗೆ ನಾವು ಒಂದು ಈಗ ಟೈಮ್, ಅಫ್ಕೋರ್ಸ್ ಟೈಮ್ ಅನ್ನ ಸ್ವಲ್ಪ ಅವರು ಹಿಡಿತದಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅವರು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಿಂದ ರಿಯಲಿ ಗ್ರೇಟ್, ಒನ್ ಆಫ್ ದ ಗ್ರೇಟ್ ಪ್ರೆಸೆಂಟೇಶನ್ ಈ ವೀಕ್ ಅಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅವರಿಗೆ, ಅವರ ಫ್ಯಾಮಿಲಿಗೆ ನಾನು ವಿಶ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. Thank you, sir. Thank you. Okay. All the best, Malti. Amazing marketing plan and excellent presentation by you. ತುಂಬಾ ಚೆನ್ನಾಗಿ ಹೇಳಿದ್ರ. ಎಲ್ಲ ಅರ್ಥ ಆಗದಿದ್ದರಿಗೂ ಕೂಡ ಇವತ್ತು ಎಳೆಯಾಗಿ ಅರ್ಥ ಆಯ್ತು ಅನ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಮಾತಾಡಿದ್ರ. ಯಾರಿಗಾದ್ರೂ ಈ ಪ್ರೆಸೆಂಟೇಶನ್ ಬಗ್ಗೆ ಮತ್ತೇನಾದ್ರೂ ರಿವ್ಯೂಸ್ ಕೊಡೋದ್ರೆ ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡಬಹುದು. ಓಕೆ, ನೀವು ಇದು ಸ್ಕ್ರೀನ್ ಶೇರ್ ಅನ್ನ ತೆಗೆದು ಬಿಡಿ. ಅವ್ರು ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿದ್ರೆ ಈಸಿ ಗೊತ್ತಾಗ್ತದೆ. ಓಕೆ, ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ಅವರಿಗೆ, ತುಂಬಾ ಜನ ನಿಮ್ಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಜಸಿಂತ ಅವರು ಮೆಸೇಜ್ ಮಾಡಿದ್ರು, ತುಂಬಾ ಸಾವಿತ್ರಿ ಅವರು ತಿಪ್ಟೂರಿಂದ ಮೆಸೇಜ್ ಮಾಡಿದ್ದಾರೆ. ಸೊ ವರ್ಷ ಅವ್ರಿಗೆ ಓಪನ್ ಮಾಡಿಬಿಡಿ. Very good morning, sir. Good morning. And yes, sir. Very good morning to one and all. I have to say, in a very short time, ma'am idna prepare madidare in the given situations. And ma'am, you have done a great job. Tumba chanagaitu presentation. And many more to go. This is just the beginning. You have so much to achieve, ma'am. All the best. Yeah. You did really great. Yes, correct. You are right. ನೀವೆಲ್ಲಾರು ಇರೋದ್ರಿಂದ ಬಹಳ ಸಪೋರ್ಟ್ ರೀ ಸರ್. ವರ್ಷ ಮ್ಯಾಮ್ ಆಗಿರ್ಬೋದು, ತುಂಬಾ ಹೆಲ್ಪ್ ಮಾಡ್ತಾರೆ. ಶೈಲಾ ಆಂಟಿ ಇರ್ಬೋದು. ಸೊ ನೀವು ಸರ್ ಹತ್ರ ನೀವ್ ಯಾವಾಗೂ ಮಹಾಗುರು ಇದ್ದಾಗ ಬಿಡ್ರಿ ಸರ್. ನಮ್ಗೆ ಇನ್ಸ್ಪಿರೇಷನ್ ಸರ್ ಯಾವಾಗೂ. ಏನಿಲ್ಲ, ನೀವು ನೋಡಿ, ಒಂದ್ ದಿವಸ ನೀವು ಧಾರವಾಡದಲ್ಲಿ ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್ ಆಗ್ತೀರಿ. 100% ಬರ್ಕೊಟ್ಬಿಡ್ತೇನೆ ನಾನು ಇವಾಗ್ಲೇ ಬೇಕಾದ್ರೆ. 100% ಡೌಟೇ ಇಲ್ಲ. ಯಾಕೆಂತ ಹೇಳಿದ್ರೆ ಡೌಟ್ ಇದ್ದವರಿಗೆ ಪ್ರಾಬ್ಲಮ್. ಎಷ್ಟೋ ಜನ, ಇವತ್ತು ನಾನು ಹೇಳಿದಲ್ಲ, ಎಷ್ಟೋ ಜನ ಡೈಮಂಡ್ ಅವರು ಮಾರ್ಕೆಟಿಂಗ್ ಪ್ಲಾನ್ ಇನ್ನೂ ಕಲ್ತಿರುವುದಿಲ್ಲ. ನೀವು ಈಗ ಆಲ್ರೆಡಿ ಸ್ಟಾರ್ ಲೆವೆಲ್ ಅಲ್ಲಿ ಮಾರ್ಕೆಟಿಂಗ್ ಪ್ಲಾನ್ ಮಾಡ್ತಾ ಇದ್ದೀರಿ ಅಂದ್ರೆ ಗ್ರೇಟ್. ಆಲ್ ದ ಬೆಸ್ಟ್. ಸರಸ್ವತಿ ಅವರಿಗೆ ಅಥವಾ ಬಾನಪ್ಪ ಅವರಿಗೆ ಓಪನ್ ಮಾಡಿ ಮೇಡಮ್. ಮೇಡಮ್ ನಮಸ್ಕಾರ. ಮಾಲತಿ ಅವರೇ, ತುಂಬಾ ಚೆನ್ನಾಗಿತ್ತು ನಿಮ್ಮ ಏನು ಒಳ್ಳೆ ಟೀಚಿಂಗ್ ಮಾಡೋದು. ನೀವು ಟೀಚಿಂಗ್ ಮಾಡೋ ತರ ಇತ್ತು. ಒಳ್ಳೆ ಕರೆಕ್ಟ್ ಆಗಿ ಅಂದ್ರೆ ಚೆನ್ನಾಗಿ ಅರ್ಥ ಆಗೋಂಗೆ ಹೇಳ್ತಾ ಇದ್ರಿ.
ಲೈಕ್ ಮನೆಯಲ್ಲಿ ಹೇಗೆ ಡಿಸ್ಕಷನ್ ಮಾಡ್ತೀವಿ ಆ ತರ ಇತ್ತು ನಿಮ್ಮ ಸ್ಪೀಚ್. ತುಂಬಾ ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದೀರಾ. ವೆರಿ 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 ಹ್ಯಾಪಿ ಆಗತ್ತೆ. ನಮ್ದು ಫ್ಯಾಮಿಲಿ ಇದ್ದಾಗೆ ಐತ್ರಿ. ಇದು ಆಲ್ಮೋಸ್ಟ್ ಎಲ್ಲಾರು ನಾವು ಫ್ಯಾಮಿಲಿ ಇದ್ದಂಗೆ ಇದೀವ್ರಿ ಡಿಎಕ್ಸ್ಎನ್ ಅಲ್ಲಿ. ಹೌದು ಹೌದು, ಡಿಎಕ್ಸ್ಎನ್ ಫ್ಯಾಮಿಲಿ ಅಂದ್ರೆ ಎಲ್ಲಾರ್ಗೆ ಒಂದ್ ರೀತಿ ಪಾಸಿಟಿವ್ ನೇಚರ್, ಮತ್ತೆ ಎಲ್ಲಾರ್ಗೆ ಒಳ್ಳೇದ್ ಮಾಡ್ಬೇಕಂತ ಹೇಳಿದ್ವಿ. ಹಾಗಾಗಿ ಎಲ್ಲಾರ್ಗು ನಾವು ಒಳ್ಳೇದೇ ಮಾಡೋಣ. ಆದ್ರೆ ನಿಮ್ದು ಈಗ ಸ್ಪೀಡ್ ಪಿಕಪ್ ಅಲ್ಲಿ ಯಾರ್ಯಾರು ತಗೊಳ್ತೀರಾ ಅವ್ರಿಗೆ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ ಇದೆ. ಬಟ್ ನೀವ್ ಯಾರ್ಯಾರು ತಗೊಂಡಿದ್ದೀರಾ, ನೀವಂತೂ ಇವತ್ತು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಒಳ್ಳೆ ಎಲ್ಲಾನು ಯುಟಿಲೈಸ್ ಮಾಡ್ಕೊಂಡಿದ್ದೀರಾ. ಆಲ್ ದಿ ಬೆಸ್ಟ್ ಫಾರ್ ಗೋಕ್ರೋಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಮೇಡಮ್ ಅವ್ರ ಇವತ್ತ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಬಹಳ ಎಕ್ಸಲೆಂಟ್ ಐಡಿಯಾ ಕೊಟ್ರಿ ಎಲ್ಲರಿಗೂ. ನಮ್ ಡಿಎಕ್ಸ್ಎನ್ ಫ್ಯಾಮಿಲಿ ಅವ್ರ ಸರ್ ಹೇಳಿದಂಗ ಬಹಳಷ್ಟು ಜನ ಡೈಮಂಡ್ ಆದ್ರೂ ಏನಾದ್ರ ಬಗ್ಗೆ ಐಡಿಯಾ ಇಲ್ಲ. ನೀವು ಇನ್ನು ಸ್ಟಾರ್ ಹಂತದೊಳಗಿದ್ರು ಬಹಳ ಕ್ಲಿಯರ್ ಕಟ್ ವಿತ್ ಕನ್ನಡ ಸೈಡ್ ಸ್ಲೈಡ್ ಗಳೊಂದಿಗೆ ಬಹಳ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ನಾನು ಅಶೋಕ್ ಶೇರ್ಗಾರ್ ಉಡುಪಿಯಿಂದ. ತುಂಬಾ ಎಕ್ಸಲೆಂಟ್ ಅಮೇಜಿಂಗ್ ಮಾರ್ಕೆಟಿಂಗ್ ಪ್ಲಾನ್ ಮೇಡಮ್. ತುಂಬಾ ಒಳ್ಳೆ ರೀತಿಯಲ್ಲಿ ವಿವರಣೆ ಕೊಟ್ಟಿದ್ರಿ. ನಿಜವಾಗಿ ನೀವು ಹೇಳಿದನ್ನು ಕರೆಕ್ಟ್ ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಮ್ಗೆ ಇದ್ರಲ್ಲಿ ಎಷ್ಟು ಬೇಕೋ ಅಷ್ಟು ಹಣ ನಾವು ಬಾಚಿ ತಕ್ಕೊಳ್ಬಹುದು ಅಂತ ಹೇಳ್ಬೋದು. ಅಂದ್ರೆ ಅಷ್ಟು ಹಣ ಇದೆ. ಕರೆಕ್ಟ್ ಆಗಿ ನಾವು ಮಾರ್ಕೆಟಿಂಗ್ ಪ್ಲಾನ್ ಅರ್ಥ ಮಾಡಿದಾಗ ಮಾತ್ರ ಡಿಎಕ್ಸ್ ನಲ್ಲಿ ದೊಡ್ಡ ಲೆವೆಲ್ಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನೀವು ತೋರಿಸಿಕೊಟ್ಟಿದ್ರಿ. ರಿಯಲಿ ಗ್ರೇಟ್. ಯಾಕಂದ್ರೆ ಸ್ಟಾರ್ ಏಜೆಂಟ್ ಲೆವೆಲ್ ಅಲ್ಲಿ ಸರ್ ಹೇಳಿದಾಗೆ ಡೈಮಂಡಿಗೂ ಕೆಲವು ಕಷ್ಟ ಆಗ್ಬಹುದು. ಆ ರೀತಿ ಒಳ್ಳೆ ವಿವರಣೆ ಸಹಿತ ಕೊಟ್ಟಿದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಮಾನಸ ಹೆಲ್ತ್ ಪಾಯಿಂಟ್ ನವರು ಈವನ್ ಸಿಗ್ನಲ್ ಲೋ ಇದ್ರು ಸಹ ಅವರು ಅಟೆಂಡ್ ಮಾಡಿ ನಿಮ್ಗೆ ವಿಶ್ ಮಾಡಿದ್ದಾರೆ. ನೆಕ್ಸ್ಟ್ ಶಶಿ ಅವರು ವಿಶ್ ಮಾಡಿದ್ದಾರೆ. ನೈಸ್ ಅಂಡ್ ಎಕ್ಸಲೆಂಟ್ ಸೆಷನ್ ಮೇಡಮ್ ಅಂತ ವಿಶ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್, ಗೋ ಕ್ರೌನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬರ್ತಾರೆ ಶ್ರೀಧರ್ ಬಾಬು ಅವರು ಮೈಸೂರಿಂದ. ಸ್ಲೈಡ್ ಯೂಸ್ಡ್ ಆರ್ ವೆರಿ ಸ್ಪೆಷಲ್ ಅಂತ ಹೇಳಿದ್ದಾರೆ. ಬೋನಸ್ ಸ್ಟ್ರಕ್ಚರ್ ನಂಬರ್ 1 ಅಂತ ಹೇಳಿದ್ದಾರೆ. ಆಮೇಲೆ ರೇಖಾ ಪಾಂಡೆ ಅವರು ಮೆಸೇಜ್ ಕಳಿಸಿದ್ದಾರೆ. ಎಕ್ಸಲೆಂಟ್ ಸೆಷನ್, ವೆರಿ ನೈಸ್ ಅಂತ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಇನ್ನೂ ಸಹ ಯಾರು ಹೇಳಿದ್ರೆ ಶಿವರಾಮ್ ಕುರ್ಸೆ ಅವರು ಸಹ ಎಕ್ಸಲೆಂಟ್ ಸ್ಪೀಚ್ ಮೇಡಮ್ ಅಂತ ಹೇಳಿದ್ದಾರೆ. ಜಸಿಂತಾ ಅವರು ಸಹ ವೆರಿ ಗುಡ್ ಪ್ರೆಸೆಂಟೇಶನ್ ಮೇಡಮ್ ಅಂತ ಹೇಳಿದ್ದಾರೆ. ಧಾರವಾಡ ವಾರಿಯರ್ಸ್ ಆರ್ ದ ಬೆಸ್ಟ್ ಇನ್ ಪ್ರೆಸೆಂಟೇಶನ್ ಅಂತ ಯಾರು ಹೇಳಿದ್ದಾರೆ? ಜಸ್ಟ್ ಎ ಮಿನಿಟ್. ಓಕೆ, ಅವ್ರು ರೇಖಾ ಪಾಂಡೆ ಅವರು. ನೆಕ್ಸ್ಟ್ ಸಿದ್ದರ್ ಬಾಬು ಅವರು ಸಹ ಹೇಳಿದ್ದಾರೆ. ಲಾಸ್ಟ್ ಬಟ್ ಒನ್ ರಾಜೇಶ್ವರಿ ಮೇಡಮ್ ಅವರು ಸಹ ನಿಮ್ಗೆ ವಿಶ್ ಮಾಡಿದ್ದಾರೆ. ವಿ ಕ್ಯಾನ್ ಸಿ ಮೆಸೇಜಸ್. ಓಕೆ, ವೆರಿ ಗುಡ್ ಪ್ರೆಸೆಂಟೇಶನ್. ಗಂಗಾಧರ್ ಅವರು ಸಹ ವೆರಿ ಗುಡ್ ಪ್ರೆಸೆಂಟೇಶನ್. ರಾಜೇಶ್ ಅವರು ವೆರಿ ಗುಡ್ ಪ್ರೆಸೆಂಟೇಶನ್. ತುಂಬಾ ಜನ ವಿಶ್ ಮಾಡ್ತಾ ಇದ್ದಾರೆ ಮೇಡಮ್. ರಿಯಲಿ ಗ್ರೇಟ್, ಒನ್ ಆಫ್ ದ ಗ್ರೇಟ್ ಪ್ರೆಸೆಂಟೇಶನ್ ಈ ವಾರದಲ್ಲಿ. ಆಲ್ ದ ಬೆಸ್ಟ್. ಯಾರಾದ್ರು ದಿವ್ಯ ಅವರು ಮಾತಾಡ್ಲಿಕ್ಕಿದ್ದಾರೆ, ಓಪನ್ ಮಾಡಿ. ದಿವ್ಯ ಅವರೇ ಮಾತಾಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ತುಂಬಾನೇ ಚೆನ್ನಾಗಿತ್ತು ಮಾರ್ಕೆಟಿಂಗ್ ಪ್ಲಾನ್ ಮಾಲತಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಎಷ್ಟು ವೆರೈಟಿ ಬೋನಸ್ ಸಿಗತ್ತೆ, ಮತ್ತೆ ಮಾರ್ಕೆಟಿಂಗ್ ಪ್ಲಾನ್ ಏನೇನಿದೆ ಅಂತ ಹೇಳಿ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಬೇಗ ರೂಪಿ ಆಗು, ಸ್ಟಾರ್ ಡೈಮಂಡ್ ಆಗು. ಆಲ್ ದ ಬೆಸ್ಟ್. ಸೋ ಮಚ್. ಎಸ್, ಥ್ಯಾಂಕ್ ಯು. ಓಕೆ ಓಕೆ, ಸನ್ಮಿತ್ ಅವರು ಸಕಲೇಶ್ಪುರದಿಂದ ನಿಮ್ಗೆ ವಿಶ್ ಮಾಡ್ತಾ ಇದ್ದಾರೆ. ಎಕ್ಸ್ಪ್ಲೈನಿಂಗ್ ಮಾರ್ಕೆಟಿಂಗ್ ಪ್ಲಾನ್ ಇಸ್ ನಾಟ್ ಸೋ ಈಸಿ, ಬಟ್ ಯುವರ್ ಎಕ್ಸ್ಪ್ಲನೇಷನ್ ಈಸ್ ಸೋ ವೆರಿ ನೈಸ್ ಅಂತ ಹೇಳ್ತಾ ಇದ್ದಾರೆ. ರಿಯಲಿ ಗ್ರೇಟ್. ಅಫ್ಕೋರ್ಸ್ ವಾಟ್ ಹಿ ಟೋಲ್ಡ್ ಇಸ್ ಕರೆಕ್ಟ್. ಅದು ಸುಲಭ ಇಲ್ಲ. ನಾವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಮಾತ್ರ ಕ್ಲಿಯರ್ ಕಟ್ ಹೇಳಲಿಕ್ಕಾಗದೆ. ನೀವು ಕ್ಲಿಯರ್ ಕಟ್ ಹೇಳಿದಿರಿ. ಮಾಲತಿ ಅವರಿಗೆ ಒನ್ಸ್ ಅಗೇನ್ ನಾನು ವಿಶ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ನಾವು ಇವತ್ತಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಪುನಃ ನಾವು ನೋಡೋಣ. ನಾಳೆ ಕೋರ್ಸ್ ಸ್ಟೆಪ್ ಇದೆ ಬೆಳಿಗ್ಗೆ. ಅದ್ರ ಜೊತೆಗೆ ನಾಳೆ 9 ಗಂಟೆ ಮೀಟಿಂಗ್ಗೆ ಪ್ರತಿಯೊಬ್ಬರು ಹಾಜರಾಗಿ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಇಲ್ಲಿ ಎಂಡ್ ಅಪ್ ಮಾಡೋಣ. ಮೇಡಮ್, ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ದ ಶೈಲಾ ಶೆಟ್ಟಿ. ಸರ್, ನಮ್ಮ ವಾರಿಯರ್ಸ್ ಟೀಮಿಗೆ ನೀವು ಒಂದು ಗೋಯಿಂಗ್ ಹೋಮ್ ಮೆಸೇಜ್ ಅಂತ ಏನಾದ್ರೂ ಒಂದು ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಕರೋನಾ ಪೀರಿಯಡ್ ಅಲ್ಲಿ ಇದೀರಿ. ನೋ ಪ್ರಾಬ್ಲಮ್. ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಡೋಂಟ್ ವರಿ ಅಬೌಟ್ ದಟ್. ಡೋಂಟ್ ವರಿ. ಇದೆಲ್ಲ ನೋಡಿ, ಪ್ರಕೃತಿ ನಮ್ಮ ಕೈಯಲ್ಲಿ, ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ. ಜೋರ್ ಮಳೆ ಬರ್ತದೆ, ಸಿಡಿಲ್ ಬರ್ತದೆ, ಗುಡುಗ್ ಬರ್ತದೆ. ನಾವು ಪ್ರತಿಯೊಂದಕ್ಕೂ ನಾವು ಅದನ್ನ ಏನ್ ಮಾಡ್ಬೇಕು, ಸೇಫ್ ಮಾಡ್ತಾ ಹೋಗ್ತಾ ಇರ್ಬೇಕು ಅಷ್ಟೇ. ಸೊ ಅದಕ್ಕೋಸ್ಕರ ನೀವ್ ಯಾರು ಪ್ಯಾನಿಕ್ ಆಗೋ ಅಗತ್ಯನೇ ಇಲ್ಲ. ಮನೆಯಲ್ಲೇ ಇರಿ. ಪ್ರತಿಯೊಬ್ರು ನೋಡಿ, ಇವತ್ತು ಒಬ್ರು ಮೇಡಮ್ ನಾನು ಟೆಲಿಕಾಲ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ಟೆಲಿಕಾಲ್ ಅಲ್ಲಿ ಅವರು 17 ಕಾಂಟ್ಯಾಕ್ಟ್ ಮಾಡಿದ್ದಾರೆ. 17 ಕಾಂಟ್ಯಾಕ್ಟ್ ಮಾಡಿದ್ರು. ಪಾಪ ಒಂದ್ ಆರ್ಡರ್ ಸಿಕ್ಕಿದೆ ಅಂತ ಅವರಿಗೆ. ಅಫ್ಕೋರ್ಸ್ ಅವರು ಅಷ್ಟು ನೀವು ಪ್ರಯತ್ನ ಮಾಡಿ. ಇವತ್ತೆಲ್ಲ ನಾಳೆ ನಿಮ್ಗೆ ಆರ್ಡರ್ ಗ್ಯಾರಂಟಿ ಸಿಗ್ತದೆ. ಸೊ ಪ್ರತಿಯೊಬ್ರು ಮನೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ.
ನಿಮ್ಗೇನು ಇವತ್ತು ತುಂಬಾ ಕಾಲ್ಗೆ ಏನು ಕಾಸ್ಟ್ ಬೀಳುದಿಲ್ಲ, 10-20 ರೂಪಾಯಿ ಒಂದು ಕಾಲ್ ಕಾಸ್ಟ್ ಇರ್ಬೋದು ನಿಮ್ಗೆ. ಜಸ್ಟ್ ಯು ಕಾಲ್ ಮಾಡಿ, ರಿಯಲಿ ಅದನ್ನ ನಿಮ್ಗೆ ಪ್ರಾಕ್ಟೀಸ್ ಆಗ್ತದೆ. ಟೆಲಿಕಾಲ್ ಅಲ್ಲಿ ಬೇಕಾದಷ್ಟು ಬಿಸ್ನೆಸ್ ಅನ್ನ ಮಾಡ್ಬೋದು. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಬ್ರು PV ಅನ್ನ ಮಾಡ್ಕೊಳ್ಳಿ. ಮಂತ್ ಎಂಡ್ ವರೆಗೆ ಕಾಯ್ಬೇಡಿ. ಈ ಸಲ ನಾನು ಹೇಳ್ತೀನಿ ಕೇಳಿ, ಮಂತ್ ಎಂಡಿಗೆ ಈಗ ಏನಾಗ್ತದೆ, ಸ್ಟಾಕ್ ಸರಿ ಸಪ್ಲೈ ಆಗ್ತಾ ಇಲ್ಲ, ಕೊರಿಯರ್ ಪ್ರಾಬ್ಲಮ್ ಇದೆ, ಸೋ ಮೆನಿ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ 25ನೇ ತಾರೀಕು ಒಳಗಡೆ ಎಲ್ಲರೂ ಕ್ವಾಲಿಫೈ ಹಾಕೊಂಡ್ಬಿಡಿ. ಅದನ್ನ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ. ಸೊ ಅದನ್ನ ನೀವು ಫಸ್ಟ್ ಮಾಡ್ಬಿಡಿ, ಆಮೇಲೆ ಮತ್ತೆ ರೆಸ್ಟ್ ಆಫ್ ದ ಥಿಂಗ್ ವಿ ವಿಲ್ ಸಿ. ಏನು ಡೋಂಟ್ ವರಿ, ವಿ ಆರ್ ವಿತ್ ಯು. ಎನಿ ಪ್ರಾಬ್ಲಮ್ಸ್ ಎನಿ ಟೈಮ್ ಯು ಕ್ಯಾನ್ ಕಾಲ್ ಬ್ಯಾಕ್ ಟು ಅಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. Okay, sir. So we will wind up now. ಓಕೆ ಸರ್, ಓಕೆ. ಎಲ್ಲ ಈ ಅವಕಾಶಕ್ಕಾಗಿ ಎಲ್ಲ ಧನ್ಯವಾದಗಳು ಸರ್ ನಿಮ್ಗೆ. ಸೊ ನಾವಿನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಎಲ್ಲ ನಮ್ಮ ಟೀಮ್ನವರು ಕೂಡ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಏನು ಈ ಮ್ಯಾಪ್ ಇದೆ ಅದರಲ್ಲಿ ವರ್ಕ್ ಆಗ್ತದೆ. ಈಗ ನೀವು ಕಲೀರಿ, ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ನೀವು ಈಗ ಕಲೀಲಿಕ್ಕೆ ಒಂದು ಅವಕಾಶ ನಿಮ್ಗೆ. ಸೊ ಪ್ರತಿಯೊಬ್ರು ಈಗ ಸ್ಪೀಕರ್ ಆಗ್ಬಹುದು. ಸೊ ಆದ್ರಿಂದ ನಿಮ್ಗೆ ಇದೊಂದು ನೀವು ಯೂಸ್ ಮಾಡ್ಕೊಳ್ಳಿ. ಆದಷ್ಟು ನೀವು ಇದನ್ನ ಯೂಸ್ ಮಾಡಿ, ನೀವು ಸಹ ಬರ್ಬೋದು. ಪ್ರತಿಯೊಬ್ರು ಈಗ ಈ ಪ್ಯಾನಲ್ ಅಲ್ಲಿ ಬಂದು ಸ್ಪೀಚಿಂಗ್ ಫಸ್ಟ್ ಅಂತ ಹೇಳಿದ್ರೆ, ನೀವು ಡೆವಲಪ್ಮೆಂಟ್ ಆದ್ರೆ ಆಟೋಮೆಟಿಕ್ ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತದೆ. ನೀವೇ ಡೆವಲಪ್ಮೆಂಟ್ ಆಗಿದ್ರೆ ಬಿಸ್ನೆಸ್ ಅನ್ನ ಹೇಗೆ ಡೆವಲಪ್ಮೆಂಟ್ ಮಾಡ್ತೀರಿ? ಅದಕ್ಕೋಸ್ಕರ ನಿಮ್ಮನ್ನ ನೀವು ಪರ್ಸನಾಲಿಟಿ, ನಿಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡ್ಲಿಕ್ಕೆ ನಿಮ್ಗೊಂದು ರೈಟ್ ಪ್ಲಾಟ್ಫಾರ್ಮ್. ಮ್ಯಾಕ್ಸಿಮಮ್ ಜನಕ್ಕೆ ಇದಕ್ಕೆ ಪ್ರಮೋಟ್ ಮಾಡಿ, ಜನರನ್ನ ಇದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಓಕೆ ಹೌದು ಸರ್. ಪ್ರತಿ ವಾರ ಒಬ್ಬೊಬ್ರು ಹೊಸಬ್ರನ್ನೇ ಕೊಡ್ತಾ ಇದೀವಿ ಸರ್. ಅದೇ ಟ್ರೈನ್ ಮಾಡಿ, ನೀವು ಟ್ರೈನ್ ಮಾಡಿ ಕೊಡಿ ಅವರಿಗೆ. ಫಸ್ಟ್ ಗೆ ನಿಮ್ಮ ಪ್ಯಾನಲ್ ಅಲ್ಲಿ ಮೀಟಿಂಗ್ ಮಾಡಿ. ಒಬ್ಬೊಬ್ರು ಹೊಸಬ್ರೇ ಬರ್ತಾರೆ ಸರ್. ಓಕೆ, ಓಕೆ, ವೆರಿ ಗುಡ್, ವೆರಿ ಗುಡ್. ಓಕೆ ಸರ್, ವೆರಿ ಗುಡ್ ಮೇಡಮ್. ಓಕೆ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಓಕೆ, ಓಕೆ, ವಿ ವಿಲ್ ಮೀಟ್ ಟುಮಾರೋ. ಓಕೆ ಸರ್, ಎಂಡ್ ಮಾಡಿ. ಓಕೆ ಸರ್, ಓಕೆ, ಓಕೆ, ಥ್ಯಾಂಕ್ ಯು. ವಿ ವಿಲ್ ಕನ್ಕ್ಲೂಡ್ ಸರ್. ಓಕೆ. Yes.